ಸಾರ್ವಜನಿಕ ಜಾಗಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋದು ಕಾಂಗ್ರೆಸ್ನ ಚಿಂತನೆ. ಈ ವಿಚಾರ ಇವತ್ತು ನಿರ್ಧಾರ ಆಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತು ಇದು ಚರ್ಚೆಗೆ ಬರುತ್ತೆ. ಆರ್ಎಸ್ಎಸ್ ನಿರ್ಬಂಧಕ್ಕೆ ಸಂಬಂಧಿಸಿದಂತೆ ಇವತ್ತು ಅಂತಿಮ ನಿರ್ಧಾರ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಷೇಧ ಹೇರುತ್ತಾ ಸರ್ಕಾರ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯೋದಕ್ಕಿದೆ. ಚರ್ಚೆಯ ಬಳಿಕ ಅಂತಿಮ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬಹುದು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಅದರಲ್ಲಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸೋ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಯಾಗುತ್ತೆ. ಸಚಿವ ಸಂಪುಟದ ಸಹೋದ್ಯೋಗಿಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯವನ್ನು ಪಡೆಯುವಂತ ಸಾಧ್ಯತೆ ಇದೆ. ನಿಷೇಧ ಮಾಡಬೇಕು ಅಂತಾದ್ರೆ ಅಥವಾ ನಿರ್ಬಂಧ ವಿಧಿಸಬೇಕು ಅಂತಾದ್ರೆ ಹೇಗೆ, ಯಾವ ರೀತಿಯಲ್ಲಿ ಮಾಡಬಹುದು? ತಮಿಳುನಾಡು, ಕೇರಳ ಈ ಎರಡೂ ರೀತಿಯ ಮಾದರಿ ಇದೆ. ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಚರ್ಚೆಯಾಗುವಂತ ಸಾಧ್ಯತೆಗಳಿದ್ದಾವೆ. ಅಥವಾ ಕೇವಲ ಸುತ್ತೋಲೆ ಹೊರಡಿಸಿ, ಆಯಾ ಇಲಾಖೆಗೆ ಸಂಬಂಧಿಸಿದಂತೆ ಕೇವಲ ಸುತ್ತೋಲೆ ಹೊರಡಿಸಿ ನಿರ್ಬಂಧ ವಿಧಿಸೋ ಬಗ್ಗೆ ಏನಾದರೂ ಯೋಚನೆಯನ್ನ ಮಾಡ್ತಾರಾ? ಇವತ್ತೊಂದು ಸ್ಪಷ್ಟತೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ. ಮೊನ್ನೆಯಿಂದಲೂ ಕೂಡ ಸಾರ್ವಜನಿಕ ವೇದಿಕೆಗಳಲ್ಲಿ ಇದು ಚರ್ಚೆಯಾಗಿದೆ. ಪರ ವಿರುದ್ಧದ ಚರ್ಚೆಗಳಾಗಿದೆ. ಯಾಕೆ ನಿರ್ಬಂಧ ವಿಧಿಸಬೇಕು ಅಂತ ಒಂದು ಕಡೆ ಆದ್ರೆ ಯಾಕೆ ಮಾಡಬಾರದು ಅಂತ ಮತ್ತೊಂದು ಕಡೆ. ಸೊ ಎರಡೂ ರೀತಿಯ ವಾದಗಳಿದಾವೆ. ಕಾಂಗ್ರೆಸ್ನಲ್ಲೂ ಕೂಡ ಎರಡು ರೀತಿಯ ವಾದ ಇದೆ. ಒಂದು, ನಿರ್ಬಂಧ ವಿಧಿಸಬೇಕು ಅಂತ ಸ್ಪಷ್ಟ ಮಾತುಗಳೆಲ್ಲ ಹೇಳ್ತಾ ಇರುವಂತ ಸಚಿವರು. ಮತ್ತೊಂದು, ಅಡ್ಡಗೋಡೆ ಮೇಲೆ ದೀಪ ಇಡ್ತಾ ಇರುವಂತ ಸಚಿವರು. ಇವತ್ತು ಕ್ಯಾಬಿನೆಟ್ ನಲ್ಲಿ ಇದರ ಬಗ್ಗೆ ಚರ್ಚೆ ಬರಬಹುದು. ಎರಡು ಮಾದರಿ ಅಂತ ನಾನು ಆಗ್ಲೇ ಹೇಳಿದೆ. ಎರಡು ಮಾದರಿ ಅಂತಂದ್ರೆ ಒಂದು ತಮಿಳುನಾಡು ಮಾದರಿ, ಮತ್ತೊಂದು ಕೇರಳ ಮಾದರಿ. ತಮಿಳುನಾಡಲ್ಲಿ 2022ರಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಬ್ರೇಕ್ ಹಾಕುವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಬಟ್ ಅದು ಕೋರ್ಟಿಗೆ ಹೋಯಿತು. ಕೋರ್ಟ್ ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಅಂತ ಹೇಳ್ತು, ಮದ್ರಾಸ್ ಹೈಕೋರ್ಟ್. ಕೇರಳ ಸರ್ಕಾರ ಅಲ್ಲಿನ ದೇವಸ್ಥಾನಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದು ಇವತ್ತೂ ಕೂಡ ಚಾಲ್ತಿಯಲ್ಲಿದೆ. ಸೊ ಈ ಎರಡು ನಿರ್ಧಾರಗಳ ಪೈಕಿ ರಾಜ್ಯ ಸರ್ಕಾರದ ಆಯ್ಕೆ ಯಾವುದು ಅನ್ನೋ ಪ್ರಶ್ನೆ ಇದೆ. ಈ ಮಧ್ಯೆ ನಿನ್ನೆ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದರು, ಪ್ರತಿಪಾದಿಸಿದರು ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋ ವಿಚಾರಕ್ಕೆ ಸಂಬಂಧಿಸಿ. ಸಿಎಂ ಮಾತನಾಡಿದ್ದೇನು ನೋಡೋಣ. ಏನಂತ ಹೇಳಿರೋದು, ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರ್ದು. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದರು. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗ ನಾನು ತಮಿಳುನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿ. ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೋ ಅದನ್ನು ಆ ಥರ ಇಲ್ಲಿ ಕಳಿಸಿ ಅಂತ ಹೇಳಿದ್ದೀನಿ. ನೀವು ಬಂದ ಮೇಲೆ ನೋಡ್ತೀನಿ ನಾನು. ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್? ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್? ಬಂದು ನೋಡಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ. ಗೊತ್ತಿಲ್ಲ ನನಗೆ. ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಚೀಫ್ ಮಿನಿಸ್ಟ್ರು, ಅಲ್ಲಿ ಸರ್ಕಾರ, ನೋಡ್ತೀನಿ. ಇವರಿಗೆ ಪ್ರಿಯಾಂಕ್ ಖರ್ಗೆಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ. ಒಬ್ಬ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟ್ರಿಗೆ ಬೆದರಿಕೆ ಹಾಕೋ ಲೆವೆಲಿಗೆ ಬಂದಿದ್ದಾರೆ. ದುಷ್ಟಶಕ್ತಿಗಳಿದ್ದಾವಲ್ಲ, ದುಷ್ಟಶಕ್ತಿಗಳು ಯಾವಾಗಲೂ ಇಂಥದೇ ಕೆಲಸ ಮಾಡೋದು. ಬೆದರಿಕೆಗಳಿಗೆಲ್ಲ ಇದರಲ್ಲ ಇವು. ಆಕ್ಷನ್ ಮಾಡೋ ವಿಚಾರ ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ, ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಕೊಡಿಸಿ ಅದನ್ನು ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಅವ್ರು ಏನು ಸಿಎಂ ಮಾತನಾಡಿದ್ದನ್ನು ಗಮನಿಸಿದ್ರಿ. ಸಿಎಂ ತಮಿಳುನಾಡು ಮಾದರಿಯ ಬಗ್ಗೆ ಮಾತನಾಡಿದ್ರು. ಅಲ್ಲಿ ಏನು ಅಂತ ನೋಡ್ತೀವಿ. ಅಂತ ತಮಿಳುನಾಡಲ್ಲಿ ಏನಾಗಿತ್ತು ಅಂತಂದ್ರೆ 2022ರಲ್ಲಿ ಅಲ್ಲಿನ ಸರ್ಕಾರ ಪಥಸಂಚಲನಕ್ಕೆ ಸೀಮಿತವಾಗಿ ನಿರ್ಬಂಧ ವಿಧಿಸಿತ್ತು. ಕಾನೂನು ಸುವ್ಯವಸ್ಥೆ, ಟ್ರಾಫಿಕ್ ಸಮಸ್ಯೆ ಇಂಥದ್ದೆಲ್ಲ ಕಾರಣ ಕೊಟ್ಟು ನಿರ್ಬಂಧ ವಿಧಿಸಿತ್ತು. ಬಟ್ ಅದು ಕೋರ್ಟಿಗೆ ಹೋಯ್ತು, ಮದ್ರಾಸ್ ಹೈಕೋರ್ಟಿಗೆ ಹೋಯ್ತು. ಮದ್ರಾಸ್ ಹೈಕೋರ್ಟ್ ಇದು ಪ್ರಜಾಪ್ರಭುತ್ವ ವಿರೋಧಿ ಅಂತ ಆ ನಿರ್ಬಂಧವನ್ನ ತೆರವು ಮಾಡಿತು. ಕೇರಳದಲ್ಲಿ ನಾನು ಆಗ್ಲೇ ಹೇಳಿದೆ, ದೇವಸ್ಥಾನಗಳ ಒಳಗೆ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಾಗಿದೆ. ಬಟ್ ಅದು ಇವತ್ತಿಗೂ ಕೂಡ ಜಾರಿಯಲ್ಲಿದೆ. ಕರ್ನಾಟಕ ಸರ್ಕಾರ ಬಯಸ್ತಾ ಇರೋದು ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು, ರಾಜ್ಯ ಸರ್ಕಾರದ ವ್ಯಾಪ್ತಿಯೊಳಗೆ ಬರುವಂತಹ ದೇವಸ್ಥಾನಗಳು, ಶಾಲೆ, ಅದು ಅನುದಾನಿತ ಶಾಲೆಗಳು ಸೇರಿ ಅದರ ಜೊತೆಗೆ ಪ್ರಾಚ್ಯವಸ್ತು ಇಲಾಖೆಗೆ ಸೇರಿದಂತ ಜಾಗ, ಇಲ್ಲೆಲ್ಲ ಕಡೆ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಅವರು ಹೇಳ್ತಿದ್ದಾರೆ. ಸೊ ಇವತ್ತು ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಆಗುತ್ತೆ ಅಥವಾ
ಚರ್ಚೆ ಆಗತ್ತೆ, ನಿರ್ಧಾರ ಆಗತ್ತಾ ಗೊತ್ತಿಲ್ಲ, ಚರ್ಚೆಯಂತೂ ಆಗತ್ತೆ ಇವತ್ತು ಕ್ಯಾಬಿನೆಟ್ನಲ್ಲಿ. ಕೇವಲ ಕೆಲ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಸುತ್ತೋಲೆಯನ್ನಷ್ಟೇ ಹೊರಡಿಸ್ತಾರಾ ಅಥವಾ ಕಟ್ಟುನಿಟ್ಟಿನ ಆದೇಶವನ್ನು ಮಾಡ್ತಾರಾ? ಆದೇಶ ಮಾಡಿದರೆ ಕೇವಲ RSS ಅನ್ನ ಕಾನ್ಸಂಟ್ರೇಟ್ ಮಾಡಿ ಆದೇಶ ಮಾಡೋದಕ್ಕೆ ಬರಲ್ಲ. ನಿರ್ಬಂಧ ವಿಧಿಸಿದರೆ ಎಲ್ರಿಗೂ ನಿರ್ಬಂಧ ವಿಧಿಸಬೇಕು. ಸರ್ಕಾರ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಉತ್ತರ ಮಧ್ಯಾಹ್ನದ ಹೊತ್ತು ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.